ನಾನು ರಾಮಕೃಷ್ಣಪ್ಪ ಎ.ಬಿ. ಸರ್ಕಾರಿ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಮಾಲೂರು ಇಲ್ಲಿ ಉಪಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಶಾಲೆ ಇತಿಹಾಸದಲ್ಲಿ ಅಂದರೆ ಮಾಲೂರು ಇತಿಹಾಸದಲ್ಲಿ ಒಂದು ಪ್ರಪ್ರಥಮ ಪ್ರೌಢಶಾಲೆ 1945ರಲ್ಲಿ ಮೈಸೂರು ಮಹಾರಾಜರು ಸ್ಥಾಪಿಸಿದಂಥ ಒಂದು ಶಾಲೆಯಾಗಿದ್ದು, ಈ ಶಾಲೆಗೆ ತನ್ನದೇ ಆದ ಒಂದು ಇತಿಹಾಸ ಇದೆ. ಮಾಲೂರು ಮತ್ತು ಮಾಲೂರು ತಾಲೂಕಿನ ವಿವಿಧ ಗ್ರಾಮಗಳ ಹಲವಾರು ಗ್ರಾಮಗಳು ಸುಮಾರು 200ಕ್ಕೂ ಹೆಚ್ಚು ಗ್ರಾಮಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡಿರ್ತಾರೆ. ಇದುವರೆಗೂ ಸುಮಾರು ಲಕ್ಷಾಂತರ ಜನಗಳಿಗೆ ಇದು ವ್ಯಾಸಂಗ ನೀಡಿದ್ದು, ಇಲ್ಲಿ ಅನೇಕ ಶಿಕ್ಷಕರು ಕೆಲಸ ಮಾಡಿ ಕಾರ್ಯನಿರ್ವಹಿಸ್ತಾರೆ. ಇದುವರೆಗೂ ಈ ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸಲು ಸಾಕಷ್ಟು ಮಹನೀಯ ಕೊಡುಗೆ ಇದೆ. ಈ ಶಾಲೆ ಸುಮಾರು 75 ವರ್ಷಗಳಿಗಿಂತ ಹೆಚ್ಚಾಗಿದ್ದು, ಇದಕ್ಕೆ ತನ್ನದೇ ಆದ ಇತಿಹಾಸ ಇದ್ದರೂ ಕೂಡ ಇದಕ್ಕೆ ಭೌತಿಕ ಸೌಲಭ್ಯಗಳ ಕೊರತೆ ಇತ್ತು. ಅದನ್ನು ನೀಗಿಸುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಸರ್ಕಾರವೂ ಕೂಡ ಸ್ಪಂದಿಸಿ ಹಲವು ಸೌಲಭ್ಯಗಳನ್ನು ಕೊಟ್ಟಿದ್ದರೂ ಕೂಡ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಪಡೆಯೋದಕ್ಕೆ ಸಾಧ್ಯವಾಗಿರಲಿಲ್ಲ. ಇಂತಹ ಸಮಯದಲ್ಲಿ ಸೆಹಗಲ್ ಫೌಂಡೇಶನ್ ವತಿಯಿಂದ ಒಂದು ಅವಕಾಶ ನಮಗೆ ಈ ಶಾಲೆಗೆ ದೊರೆಯಿತು. ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಉತ್ತಮಪಡಿಸುವಲ್ಲಿ ಮತ್ತು ಮಕ್ಕಳಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಕೊಡೋದಕ್ಕೆ ಈ ಒಂದು ಸಂಸ್ಥೆ ಮುಂದಾಗಿದ್ದು ನಮಗೆ ತುಂಬ ಸಂತೋಷವಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ಅಥವಾ ಕಾಮಗಾರಿಯನ್ನು ಜುಲೈ 1ರಂದು ಪ್ರಾರಂಭ ಮಾಡಿದರೂ ಕೂಡ ಅತ್ಯಂತ ವೇಗದ ಕಾಮಗಾರಿಯನ್ನು ನಡೆಸುವ ಮೂಲಕ ನವೆಂಬರ್ ಹೊತ್ತಿಗೆ ಪೂರ್ಣ ಪ್ರಮಾಣದ ಕಾಮಗಾರಿಯನ್ನು ಮುಗಿಸುವುದಕ್ಕೆ ಸಾಧ್ಯವಾಯಿತು. ಈ ಒಂದು ಕಾಮಗಾರಿಯನ್ನು ನಡೆಸೋದಕ್ಕೆ ಈ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬರು ಕೂಡ ಭಾಗಿದಾರರಾಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ವೆಂಡರ್ಗಳು ಕೂಡ ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಆಸಕ್ತಿಯನ್ನು ತೋರಿಸಿ ಇದಕ್ಕೆ ಸಂಬಂಧಪಟ್ಟಂಥ ಗುಣಮಟ್ಟದ ಒಂದು ಕಾಮಗಾರಿಯನ್ನು ನೀಡುವಲ್ಲಿ ಮತ್ತು ಸಮಯದ ಮಿತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮುಗಿಸೋದಕ್ಕೆ ಸಾಧ್ಯವಾಯಿತು. ಅದರಲ್ಲೂ ಕೂಡ ನಮ್ಮ ಶಾಲೆಗೆ ಮಹಿಳೆ ಅಂದರೆ ಹುಡುಗಿಯರ ಶೌಚಾಲಯ, ಹುಡುಗರ ಶೌಚಾಲಯದ ನವೀಕರಣ, ಕುಡಿಯುವ ನೀರು ಮತ್ತು ಕೈತೊಳೆಯುವ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು, ಒಂದು ಪೂರ್ಣ ಪ್ರಮಾಣದಲ್ಲಿ ಸುಣ್ಣ ಬಣ್ಣದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು, ಸಣ್ಣ ಪುಟ್ಟ ದುರಸ್ತಿಯನ್ನು ಮಾಡಿರುವಂಥದ್ದು ಹೇಳೋದ್ರ ಮೂಲಕ ಈ ಶಾಲೆಯ ಮತ್ತಷ್ಟು ಸುಂದರಗೊಳಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ನಾನು ಮತ್ತೊಮ್ಮೆ ಈ ಒಂದು ಸಂಸ್ಥೆಗೆ ಮತ್ತು ಈ ಸಂಸ್ಥೆಯಲ್ಲಿ ನಮ್ಮ ಶಾಲೆಯ ಭೌತಿಕ ಸೌಂದರ್ಯವನ್ನು ಮತ್ತು ಶೈಕ್ಷಣಿಕವಾಗಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಪ್ರತಿಯೊಬ್ಬರಿಗೂ, ಈ ಸೌಲಭ್ಯವನ್ನು ನೀಡಿದ ಪ್ರತಿಯೊಬ್ಬರಿಗೂ ಉತ್ತಮ ವಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈ ವಿಚಾರವಾಗಿ ಈ ನಮ್ಮ ಗುರಿಯನ್ನು ತಲುಪುವಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡಿರುವ ಸೆಹಗಲ್ ಫೌಂಡೇಶನ್ಗೆ ನಾವು ಆಭಾರಿಗಳಾಗಿರ್ತೀವಿ. ಈ ಒಂದು ಗುರಿಯನ್ನು ಮುಂದಿನ ಶೈಕ್ಷಣಿಕ ಸಾಲಿನ ಹೊತ್ತಿಗೆ 750ಕ್ಕೂ ಅಧಿಕ ದಾಖಲಾತಿಯನ್ನು ಪಡೆಯುವ ಮೂಲಕ ಈ ಶೈಕ್ಷಣಿಕ ಸಾಲಿನಲ್ಲಿ 90%ಕ್ಕೂ ಹೆಚ್ಚು SSLC ಫಲಿತಾಂಶವನ್ನು ನೀಡುವ ಮೂಲಕ ನಾವು ನಮ್ಮ SDMC ಅಧ್ಯಕ್ಷರು ಸೇರಿದಂತೆ ಎಲ್ಲ ಸದಸ್ಯರು ಹಾಗೂ ನಮ್ಮ ಸಿಬ್ಬಂದಿಗಳನ್ನು ಸದಾ ಶ್ರಮಿಸುತ್ತೆ ಅನ್ನುವಂತಹ ಭರವಸೆಯನ್ನು ನಮ್ಮ ಸೆಹಗಲ್ ಫೌಂಡೇಶನ್ ನೀಡುತ್ತಾ, ಮತ್ತೊಮ್ಮೆ ಸೆಹಗಲ್ ಫೌಂಡೇಶನ್ ವತಿಯ ಎಲ್ಲ ಪ್ರಮುಖರಿಗೂ ನನ್ನ ಮತ್ತು ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದ